ವೀಕ್ಷಕರೇ ನಮಸ್ಕಾರ. ಡಿ ಕೆ ಸಂಪುಟಕ್ಕೆ ಯಾರ್ಯಾರು ಸೇರ್ತಾರೆ, ಹೊಸಬ್ರು ಎಷ್ಟು ಜನ ಸೇರ್ತಾರೆ, ಹಳಬರು ಎಷ್ಟು ಜನ ಉಳ್ಕೊಳ್ತಾರೆ, ಅಥವಾ ಮತ್ತೆಷ್ಟು ಹೊಸ ಮುಖಗಳು ಬರ್ತಾವೆ ಅನ್ನೋ ಕುತೂಹಲ ಇತ್ತು. ಈ ಕುತೂಹಲಕ್ಕೆ ಬಹುತೇಕ ಅಂತಿಮ ತೆರೆ ಬಿದ್ದಂಗೆ ಕಾಣಿಸ್ತಾ ಇದೆ. ಯಾಕೆಂದರೆ ಸಿದ್ದರಾಮಯ್ಯ ಕಡೆಯವರು, ಡಿ ಕೆ ಶಿವಕುಮಾರ್ ಕಡೆಯವರು, ಅಥವಾ ಹೈಕಮಾಂಡ್ ಕಡೆಯವರು, ಮಲ್ಲಿಕಾರ್ಜುನ್ ಖರ್ಗೆ ಕಡೆಯವರು ಅಂದ್ಕೊಂಡು ಎಲ್ಲರ ಅಂತಿಮ ಪಟ್ಟಿಯನ್ನು ಈಗಾಗಲೇ ಹೈಕಮಾಂಡ್ ಪಡೆದಿದೆ ಅಂತ ಹೇಳಲಾಗುತ್ತೆ. ಬಹುತೇಕ ಸಂಪುಟ ಇದೇ ವಾರದಲ್ಲಿ ವಿಸ್ತರಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಕೆಲವು ಸಂಭಾವ್ಯರು, ಅದರಲ್ಲಿ ಕೆಲವರು ಅಚ್ಚರಿಯ ಹೆಸರುಗಳು ಕೂಡ ಕೇಳಿ ಬಂದಿದ್ದಾವೆ. ಇನ್ನು ಕೆಲವರು ಹಳಬರು ಇದ್ದಂಥವರೇ ಆಗ್ತಾರೆ ಅನ್ನೋ ಮಾತುಗಳಿದ್ದಾವೆ. ಈ ಲಿಸ್ಟ್ ಈಗ ಸುಮನ್ ಟಿವಿಗೆ ಲಭ್ಯ ಆಗಿದೆ. ಯಾರ್ಯಾರು ಸೇರ್ಬೋದು ಅನ್ನೋದರ ಒಂದಿಷ್ಟು ಲಿಸ್ಟನ್ನು ನಾನು ಅನಲೈಸ್ ಮಾಡ್ತಾ ಹೋಗ್ತೀನಿ. ಎಸ್, ಬಹಳ ಪ್ರಮುಖವಾಗಿ ಕೇಳಿಬರ್ತಾ ಇರುವಂಥ ಹೆಸರು ಅಂತಂದರೆ ರಾಮದುರ್ಗ ಕ್ಷೇತ್ರದ ಶಾಸಕ ಅಶೋಕ್ ಪಟ್ಟಣ್ ಅವ್ರದ್ದು. ಮೊದಲೊಮ್ಮೆ ಲಿಸ್ಟನ್ನು ಓದ್ಬಿಡ್ತೀನಿ. ಯಾರ್ಯಾರು ಇದ್ದಾರೆ ಅಂತ ನೋಡೋದಾದರೆ, ಅಶೋಕ್ ಪಟ್ಟಣ್, ಜಮೀರ್ ಅಹ್ಮದ್ ಖಾನ್, ರಿಜ್ವಾನ್ ಅರ್ಷದ್, ತನ್ವೀರ್ ಸೇಠ್. ಅಂದರೆ ಇಲ್ಲಿ ಬೇರೆ ಬೇರೆ ಕ್ಯಾಟಗರಿ ಇದೆ. ಮುಸ್ಲಿಂ ಕೋಟಾದಲ್ಲಿ ಎಲ್ಲರೂ ಹೆಸರನ್ನು ಪಡೆದಿದ್ದಾರಂತೆ. ಜಮೀರ್ ಅಹ್ಮದ್ ಖಾನ್, ರಿಜ್ವಾನ್ ಅರ್ಷದ್, ತನ್ವೀರ್ ಸೇಠ್ ಇವರೆಲ್ಲರೂ ಕೂಡ ಮುಸ್ಲಿಂ ಕೋಟಾದಲ್ಲಿ ಬಹಳ ಪೈಪೋಟಿಯಲ್ಲಿದ್ದಾರೆ. ಇನ್ನು ಶಿವಲಿಂಗೇಗೌಡರು, ಚಲುವರಾಯಸ್ವಾಮಿ, ಮತ್ತು ಯಶವಂತ ರಾಯಗೌಡ, ಮತ್ತು ಲಕ್ಷ್ಮಣ್ ಸವದಿ, ಶರತ್ ಬಚ್ಚೇಗೌಡ, ಗುಬ್ಬಿ ವಾಸು, ಮಾಗಡಿ ಬಾಲಕೃಷ್ಣ, ಲಕ್ಷ್ಮೀ ಹೆಬ್ಬಾಳ್ಕರ್ ಇವರೆಲ್ಲರೂ ಕೂಡ ಲಿಸ್ಟ್ನಲ್ಲಿದ್ದಾರೆ. ಈ ಮಹಿಳಾ ಕೋಟಾದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರಿದೆ. ಆರತಿ ಕೃಷ್ಣ ಅವರ ಹೆಸರು ಬಹಳ ಪ್ರಮುಖವಾಗಿ ಕೇಳಿಬರ್ತಾ ಇದೆ. NRI ಫೋರಂನ ಅಧ್ಯಕ್ಷರು ಕೂಡ ಆಗಿದ್ದರು ಆರತಿ ಕೃಷ್ಣ ಅವರು. MLC ಕೂಡ ಹೌದು. ಇನ್ನು ಉಮಾಶ್ರೀ ಹೆಸರು ಕೂಡ ಸಿದ್ದರಾಮಯ್ಯ ಅವರ ಬಣದಿಂದ ಕೇಳಿಬರ್ತಾ ಇದೆ. ಉಮಾಶ್ರೀ ಅವರು ಸಂಪುಟ ಸೇರಲೇಬೇಕು ಅಂತ ಸಿದ್ದರಾಮಯ್ಯ ಅವರು ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಸಂತೋಷ್ ಲಾಡ್ ಇವರು ಕೂಡ ಸಿದ್ದರಾಮಯ್ಯ ಅವರ ಬಣದ ಸಚಿವರಾಗಿದ್ದಂಥವರು, ಹಿಂದೆ ಕಾರ್ಮಿಕ ಖಾತೆಯನ್ನು ನಿರ್ವಹಿಸಿದ್ರು. ಶ್ರೀನಿವಾಸ್ ಮಾನೆ ಹೆಸರು ಕೂಡ ಇದೆ. ಮಂಕಾಳ್ ವೈದ್ಯ OBC ಕೋಟಾದಲ್ಲಿ ಶ್ರೀನಿವಾಸ್ ಮಾನೆ, ಮಂಕಾಳ್ ವೈದ್ಯ ಅವರ ಹೆಸರಿದೆ. ಕಂಪ್ಲಿ ಗಣೇಶ ST ಕೋಟಾದಲ್ಲಿ ಇವರ ಹೆಸರಿದೆ. ಪ್ರಸಾದ್ ಅಬ್ಬಯ್ಯ ಇವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಸೂಚನೆಯಂತೆ. AS ಪೊನ್ನಣ್ಣ ಕೊಡವ ಕೋಟದಲ್ಲಿ AS ಪೊನ್ನಣ್ಣ ಅವರ ಹೆಸರು ಕೂಡ ಇದೆ. ಸುಮಾರು 21 ಜನರ ಹೆಸರನ್ನು ಹೇಳಿದೆ. ಇಲ್ಲಿ ಮಹಿಳಾ ಕೋಟಾ ಇದೆ, ಮುಸ್ಲಿಂ ಕೋಟಾ ಇದೆ, OBC ಕೋಟಾ ಇದೆ, ಲಿಂಗಾಯತ ಕೋಟಾ ಇದೆ. ಸೊ ಎಲ್ಲರ ಹೆಸರು ಕೂಡ ಈಗ ಬಹುತೇಕ ಫೈನಲ್ ಆಗಿದೆ, ಅಥವಾ ಅಂತಿಮ ಪಟ್ಟಿಯಲ್ಲಿ ಅವರ ಹೆಸರಿದೆ. ರಾಹುಲ್ ಗಾಂಧಿ ಅವರು ಈ ಅಂತಿಮ ಪಟ್ಟಿಯನ್ನು ಅನುಮೋದನೆ ಮಾಡ್ತಾರೆ ಅನ್ನುವ ಮಾಹಿತಿ ಪಕ್ಷದಿಂದ ಅಥವಾ ಪಕ್ಷದ ವಲಯದಿಂದ ಇದೆ. ಅಶೋಕ್ ಪಟ್ಟಣ್ ಅವರಿಗೆ ಬೆಳಗಾವಿ ಜಿಲ್ಲೆಯಿಂದ ಇಲ್ಲಿ ಲಕ್ಷ್ಮಣ್ ಸವದಿನೂ ಇದ್ದಾರೆ, ಬೇರೆ ಬೇರೆ ನಾಯಕರು ಕೂಡ. ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಇದೇ ಕಾನ್ಸ್ಟಿಟ್ಯೂನ್ಸಿಯಿಂದ ಬರ್ತಾರೆ ಅಥವಾ ಇದೇ ಜಿಲ್ಲೆಯಿಂದ ಬರ್ತಾರೆ. ಸೊ ಅಶೋಕ್ ಪಟ್ಟಣ್ ಅವರ ಹೆಸರು ಬಹಳ ಪ್ರಮುಖವಾಗಿ ಕೇಳಿಬರ್ತಾ ಇದೆ. ಬಹುತೇಕ ಈ ಸಚಿವರ ಅಂತಿಮ ಲಿಸ್ಟ್ನಲ್ಲಿ ಬೇರೆ ಬೇರೆ ಕುರುಬ ಕೋಟಾ, ಒಕ್ಕಲಿಗ ಕೋಟಾ, ಲಿಂಗಾಯತ ಕೋಟಾ, OBC ಕೋಟಾ ಎಲ್ಲವೂ ಇದೆ. ಇದರಲ್ಲಿ ಬಹಳ ಪ್ರಮುಖವಾಗಿ ಇಷ್ಟು ಜನ ಹೆಸರನ್ನು ಪಡ್ಕೊಂಡಿದ್ದಾರೆ. ಅಶೋಕ್ ಪಟ್ಟಣ್, ಜಮೀರ್ ಅಹ್ಮದ್ ಖಾನ್, ರಿಜ್ವಾನ್ ಅರ್ಷದ್, ತನ್ವೀರ್ ಸೇಠ್, ಶಿವಲಿಂಗೇಗೌಡ, ಚಲುವರಾಯಸ್ವಾಮಿ, ಯಶವಂತ ರಾಯಗೌಡ, ಲಕ್ಷ್ಮಣ್ ಸವದಿ, ಶರತ್ ಬಚ್ಚೇಗೌಡ. ಲಕ್ಷ್ಮಣ್ ಸವದಿ ಅವರನ್ನು DK ಶಿವಕುಮಾರ್ ಪುಷ್ ಮಾಡ್ತಾ ಇದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಅವರು ಮಾತು ಕೊಟ್ಟಿದ್ದರಂತೆ ಲಕ್ಷ್ಮಣ್ ಸವದಿ ಅವ್ರನ್ನ ಮುಂದೆ ಸಚಿವರಾಗಿ ಮಾಡ್ತೀವಿ ಅಂತ. ಶರತ್ ಬಚ್ಚೇಗೌಡ ಯುವ ಕೋಟಾದಲ್ಲಿ ಕಾಣಿಸ್ತಾ ಇದ್ದಾರೆ. ಗುಬ್ಬಿ ವಾಸು ಇವರು ಕೂಡ ತುಮಕೂರು ಜಿಲ್ಲೆಗೆ ಇನ್ನೊಂದು ಸಚಿವ ಕೋಟಾ ಇದೆ. ಈ ಹಿಂದೆ ರಾಜಣ್ಣ ಅವರು ಸ್ಥಾನವನ್ನು ಕಳ್ಕೊಂಡಿದ್ರು. ಆ ಕೋಟಾವನ್ನು ಗುಬ್ಬಿ ವಾಸು ಅವರಿಗೆ ಕೊಡ್ಬೋದು ಅಂತ ಹೇಳಲಾಗ್ತಾಯಿದೆ. ಮಾಗಡಿ ಬಾಲಕೃಷ್ಣ ಹೆಸರು ಕೂಡ ಬಿಡದಿ ಭಾಳ ದೊಡ್ಡ ಹೋರಾಟ ಆಗ್ತಾ ಇದೆ. ಬಿಡದಿ ಭಾಗದಲ್ಲಿ ಸರಿಯಾಗಿ ಮ್ಯಾನೇಜ್ ಮಾಡಬೇಕು ಅಂತಂದರೆ DK ಅವರ ಅತ್ಯಾಪ್ತರಾಗಿರುವಂಥ ಮಾಗಡಿ ಬಾಲಕೃಷ್ಣ ಅವ್ರಿಗೆ ಕೊಡ್ಬೋದು ಅನ್ನುವ ಮಾತಿದೆ. ಒಟ್ಟಾರೆ ಸಚಿವ ಸಂಪುಟವನ್ನು ಸೇರೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ನಾಯಕರು. ಸೊ ಈಗ ಈ ಅಂತಿಮ ಪಟ್ಟಿ ರಾಹುಲ್ ಗಾಂಧಿ ಅವರ ಕೈಗೆ ಹೋಗಿದೆಯಂತೆ. ಅಲ್ಲಿ ಕೋಟಾಗಳಡಿ ಯಾರ್ಯಾರ ಹೆಸರು ಫೈನಲ್ ಆಗುತ್ತೆ ಅನ್ನೋದಷ್ಟೇ ಇನ್ನು ಬಾಕಿ ಉಳಿದಿದೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.